ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ಎಲ್ಲ ಸ್ಟಿಚ್ ಆದ್ಮೇಲೆ ಈ ಜಾಗದಲ್ಲಿ ಈ ತರ ಕುಪ್ಪೆ ತರ ಎದಳುತ್ತೆ. ಕೆಲವರು ವೇರ್ ಮಾಡಿರುವಾಗ ಇದು ಈ ರೀತಿ ವೇರ್ ಮಾಡಿದಾಗ ಇದೊಂಥರ ಹಿಂಗೆ ಎದ್ದು ನಿಂತಿರುತ್ತೆ ಅಸಹ್ಯವಾಗಿ. ಸೊ ಅದು ಏನಿಗೆ ಬರುತ್ತೆ ಅಂತ ಸುಮಾರಷ್ಟು ಕಮೆಂಟ್ ಬರ್ತಾ ಇತ್ತು. ಸೊ ಆ ಕಮೆಂಟ್ಗೆ ಏನು ಅಷ್ಟು ದೊಡ್ಡದೇನು ನಿಮ್ಗೆ ಪ್ರಾಬ್ಲಮ್ ಅಲ್ಲ. ಅದು ಸಿಂಪಲ್ ಪ್ರಾಬ್ಲಮ್. ಅದು ಸಿಂಪಲ್ ಸೊಲ್ಯೂಷನ್ ಅಲ್ಲಿ ಕವರ್ ಮಾಡ್ಬೋದು. ಸೊ ಏನಕ್ಕೆ ಆ ರೀತಿ ಕುಪ್ಪೆ ಬರುತ್ತೆ ಅಂತ ಸುಮಾರು ಜನ ಕೇಳಿದ್ರು. ಸೊ ನೋಡಿ, ಆ ತರ ಕುಪ್ಪೆ ಬರೋದು ಮೇನ್ಲಿ ಈ ರೀತಿ ಡೀಪ್ ಕಡಿಮೆ ಇರೋ ಬ್ಲೌಸ್ ಅಲ್ಲಿ. ತುಂಬಾ ಕಡಿಮೆ ಇದೆ ನೋಡಿ, ಈ ರೀತಿ ಡೀಪ್ ಕಡಿಮೆ ಇರೋ ಬ್ಲೌಸ್ ಅಲ್ಲಿ. ಸೊ ಆ ರೀತಿ ಕುಪ್ಪೆ ಬರುತ್ತೆ. ಏನಕ್ಕೆ ನೋಡಿ, ಕೆಲವರು ಏನ್ ಮಾಡ್ತಾರೆ, ಡೀಪ್ ನೆಕ್ ಬ್ಲೌಸ್ಗೂ ಡೀಪ್ ಬ್ಲೌಸಿಗೂ ಒಂದೇ ತರ ಶೋಲ್ಡರ್ ಆರ್ಮೋಲ್ ಇರ್ತಾರೆ. ನಂಬರ್ 1 ಅದು ತಪ್ಪು ಮಾಡ್ತಾ ಇರೋದು. ಸೊ ಡೀಪ್ ನೆಕ್ಗೆ ಬೇರೆ ಶೋಲ್ಡರ್ ಆರ್ಮೋಲ್ ಇರುತ್ತೆ, ಡೀಪ್ ಕಡಿಮೆ ಇರೋದಕ್ಕೆ ಶೋಲ್ಡರ್ ಆರ್ಮೋಲ್ ಎಲ್ಲ ಬೇರೆ ಇರುತ್ತೆ. ಸೊ ಒಂದೇ ಸೈಜ್ ಬಟ್ ಡಿಫ್ರೆನ್ಸ್ ಇರುತ್ತೆ. ಸೊ ನಾನು ಸುಮಾರಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಡೀಪ್ ನೆಕ್ ಬ್ಲೌಸಿಗೆ ನಾನೇ ಮೆನ್ಷನ್ ಮಾಡಿದ್ದೀನಿ, ಶೋಲ್ಡರ್ ಸ್ಲೋಪ್ ಕಟ್ ಮಾಡಬಾರ್ದು ಅಂತ. ಇಲ್ಲಿ ಶೋಲ್ಡರ್ ಸ್ಲೋಪ್ ಹಾಕ್ತಿವಿ ನೋಡಿ. ಸೊ 1/2 ಇಂಚಿಗೆ ಶೋಲ್ಡರ್ ಸ್ಲೋಪ್ ಹಾಕ್ತಿವಿ. ಡೀಪ್ ನೆಕ್ ಬ್ಲೌಸಿಗೆ ಈ ಶೋಲ್ಡರ್ ಸ್ಲೋಪ್ ಕಟ್ ಮಾಡಬಾರ್ದು ಅಂತ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಈ ರೀತಿ ಡೀಪ್ ಕಡಿಮೆ ಇರುವಂತಹ ಬ್ಲೌಸ್ಗೆ ನೀವು ಶೋಲ್ಡರ್ ಸ್ಲೋಪ್ ಕಟ್ ಮಾಡಿ. ಸೊ ಶೋಲ್ಡರ್ ಸ್ಲೋಪ್ ಕಟ್ ಮಾಡಿದ್ರೆ ಈ ಸ್ಪೇಸ್ ಅಲ್ಲಿ ಅದು ಎದ್ದು ನಿಂತ್ಕೊಳ್ಳೋದು. ಈ ಸ್ಪೇಸ್ ಅಲ್ಲಿ ಅದು ಎದ್ದು ನಿಂತ್ಕೊಳ್ಳುವಂಥದ್ದು. ನೀವು ಇಲ್ಲಿ ಶೋಲ್ಡರ್ ಸ್ಲೋಪ್ ನ ಕಟ್ ಮಾಡಿದ್ರೆ ಸೊ ಅದು ಎದ್ದು ನಿಂತ್ಕೊಳ್ಳಲ್ಲ. ಮತ್ತೆ ಡೀಪ್ ನೆಕ್ ಬ್ಲೌಸಿಗೆ ಎಲ್ಲಾ ಬ್ಲೌಸಿಗೂ ಕಟ್ ಮಾಡ್ಬೇಕಾ ಅಥವಾ ಈ ತರದ್ ಮಾತ್ರ? ನಿಮ್ಮ ಏನ್ ಡೌಟ್ಸ್ ಇರುತ್ತೆ, ಬಂದಿರುತ್ತೆ ಖಂಡಿತ. ಸೊ ಅದಕ್ಕೆ ಹೇಳ್ತೀನಿ, ತುಂಬಾ ಡೀಪ್ ಇರೋ ಬ್ಲೌಸಿಗೆ ಕಟ್ ಮಾಡಬೇಡಿ. ತುಂಬಾ ಡೀಪ್ ನೆಕ್ ತೆಗಿಯುವಂತ ಅಂದ್ರೆ 9 ಇಂಚು 10 ಇಂಚು 11 ಇಂಚು ಈ ತರ ಬಂದಾಗ ಡೀಪ್ ನೆಕ್ ಬ್ಲೌಸ್ ಅದು ಶೋಲ್ಡರ್ ಡ್ರಾಪ್ ಆಗತ್ತೆ. ಡೀಪ್ ನೆಕ್ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಆ ಶೋಲ್ಡರ್ ಡ್ರಾಪ್ ಆಗೋ ಟೈಮಲ್ಲಿ ನೀವು ಈ ಶೋಲ್ಡರ್ ಸ್ಲೋಪ್ ಕಟ್ ಮಾಡಿದ್ರೆ ಶೋಲ್ಡರ್ ಡ್ರಾಪ್ ಇನ್ನೂ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಇದು ಏನಿದೆ ಡೀಪ್ ಕಡಿಮೆ ಇದೆ ನೋಡಿ. ಇಲ್ಲಿ ಸೇಮ್ ಇವಾಗ ಏನ್ ನಾನು ಅಳತೆ ಬ್ಲೌಸ್ ತೋರಿಸ್ತೆ, ಈ ಬ್ಲೌಸ್ ನಾನು ಇಲ್ಲಿ ಕಟಿಂಗ್ ಮಾಡ್ತಾ ಇರೋದು. ಸೊ ಇಷ್ಟೇ ಇರೋದು ಬ್ಯಾಕ್ ಅಲ್ಲಿ ಡೀಪ್ ಇರೋದು ಅವ್ರದ್ದು. ಸೊ ಇದು ತುಂಬಾ ಡೀಪ್ ಕಡಿಮೆನೆ. ತೋರಿಸ್ತೀನಿ ನಿಮ್ಗೆ ಎಷ್ಟಿದೆ ಅಂತ. ಸೊ 4.5 ಇಂಚು ರೆಡಿ ಬೇಕು. ಇಲ್ಲಿ ನಾನು 5 ಇಂಚ್ ಇಟ್ಟಿದ್ದೀನಿ. 4.5 ಇಂಚು ಅಂದ್ರೆ ನಾವು ಆಬ್ವಿಯಸ್ಲಿ ನಾವು ಬೋಟ್ ನೆಕ್ಗೆಲ್ಲ 3.5 3 ಇಂಚು 4 ಆ ತರ ಎಲ್ಲ ಇಟ್ಕೊಳ್ತೀವಿ. ಬೋಟ್ ನೆಕ್ಗೆ ನಾನು ಎಲ್ಲಾದ್ರಲ್ಲೂ ಮೆನ್ಷನ್ ಮಾಡಿದೀನಿ, ಮಸ್ಟ್ ಅಂಡ್ ಶುಡ್ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಲೇಬೇಕು ಅಂತ ಹೇಳಿ. ಓಕೆನಾ? ಸೊ ಇದು ಅಷ್ಟೇ, ಇದು ನಾರ್ಮಲ್ ನೆಕ್ ಬಟ್ ಡೀಪ್ ಕಡಿಮೆ ಇದೆ. ಸೊ ಹಾಗಾಗಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಲೇಬೇಕು. ಸೊ ಆವಾಗ ಕಟ್ ಮಾಡಿದಾಗ ನಿಮ್ಗೆ ಈ ರೀತಿ ಉಬ್ಗೊಳುತ್ತಲ್ಲ, ಅದು ಬರಲ್ಲ. ಡೀಪ್ ನೆಕ್ಗೆ ಕಟ್ ಮಾಡಬೇಡಿ ಶೋಲ್ಡರ್ ಸ್ಲೋಪ್. ದಯವಿಟ್ಟು ಕೆಲವರು ಏನ್ ಮಾಡ್ತಾರೆ, ವಿಡಿಯೋನ ಪೂರ್ತಿ ನೋಡಲ್ಲ, ಅರ್ಧಂಬರ್ಧ ನೋಡ್ಬಿಟ್ಟು ಕಮೆಂಟ್ ಹಾಕ್ತೀರಾ. ಎಲ್ಲದಕ್ಕೂ ನಾನು ಅಲ್ಲೇ ಪ್ರಾಬ್ಲಮ್ ಸೊಲ್ಯೂಷನ್ ಕೊಟ್ಟಿರ್ತೀನಿ. ಡೀಪ್ ನೆಕ್ ಬ್ಲೌಸ್ಗೆ ಯಾವುದೇ ಕಾರಣಕ್ಕೂ ಈ ಶೋಲ್ಡರ್ ಸ್ಲೋಪ್ ಕಟ್ ಮಾಡಬೇಡಿ. ಇದು ಡೀಪ್ ಕಡಿಮೆ ಇರೋದ್ರಿಂದ ಈ ರೀತಿ ಶೋಲ್ಡರ್ ಸ್ಲೋಪ್ ಕಟ್ ಮಾಡ್ಲೇಬೇಕು. ಕಟ್ ಮಾಡಿಲ್ಲ ಅಂದ್ರೆ ಉಬ್ಗೊಳುತ್ತೆ. ಡೀಪ್ ನೆಕ್ ಬ್ಲೌಸ್ ಅಲ್ಲಿ ಆ ರೀತಿ ಉಬ್ಬಲ್ಲ, ಏನಕ್ಕಂದ್ರೆ ಅದು ಆಲ್ರೆಡಿ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಸೊ ಅವಾಗ ಅದು ಉಬ್ಗೊಳಕ್ ಬರಲ್ಲ. ಈ ತರ ಏನಿದೆ ಡೀಪ್ ಕಡಿಮೆ ಇರುತ್ತೆ, ಶೋಲ್ಡರ್ ಡ್ರಾಪ್ ಆಗಲ್ಲ. ಏನಕ್ಕಂದ್ರೆ ತುಂಬಾ ಡೀಪ್ ಕಡಿಮೆ ಇದೆ. ನೀವು ಹೇಗೆ ಸ್ಟಿಚ್ ಮಾಡಿ ಶೋಲ್ಡರ್ ಡ್ರಾಪ್ ಖಂಡಿತ ಆಗಲ್ಲ. ಸೊ ಅಂತ ಟೈಮಲ್ಲಿ ನೀವು ಈ ರೀತಿ ಶೋಲ್ಡರ್ ಸ್ಲೋಪ್ ನ ಕಟ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ರೀತಿ ಉಬ್ಗೊಳಲ್ಲ. ಇಲ್ಲಿ ಉಬ್ಗೊಳುತ್ತಲ್ಲ, ಆ ರೀತಿ ಉಬ್ಗೊಳಲ್ಲ. ಸೊ ಗೊತ್ತಾಯ್ತು ಅನ್ಕೊಳ್ತೀನಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್. ಸೊ ಇನ್ನೊಂದು ವಿಷಯ, 28ನೇ ತಾರೀಕಿಂದ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ಶುರು ಮಾಡ್ತಾ ಇದ್ದೀನಿ. ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರಷ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ. ಇನ್ ಕೇಸ್ ನಿಮ್ಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಮೇಡಮ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ದು ಏನಿದೆ ಲಿಂಕ್ ಕಳಿಸಿ ಅಂತ ಕೇಳಿದ್ರೆ ಖಂಡಿತ ಅಲ್ಲೂ ಕಳಿಸ್ತೀನಿ. ನೋಡಿ ಡಿಸೈನ್ ಮಾಡ್ಬೋದು, ಡಿಸೈಡ್ ಮಾಡಬಹುದು. ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ 20 ತರ ಬ್ಯಾಕ್ ನೆಕ್ ಶೇಪ್ಸ್, 20 ತರ ಪ್ಯಾಚ್ ವರ್ಕ್ ಡಿಸೈನ್ಸ್, ಒಂದು ಎಂಬ್ರಾಯ್ಡರಿ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್, ಇದಿಷ್ಟು ಇನ್ಕ್ಲೂಡ್ ಇರುತ್ತೆ. ಸೊ ಇದು ಬಂದು 3.5 ಇಂದ 4 ತಿಂಗಳು, ಇಲ್ಲ ಇದು ಖಂಡಿತ 4 ತಿಂಗಳು ಕೋರ್ಸೇ ಆಗುತ್ತೆ. ಸೊ 4 ತಿಂಗಳು ಕೋರ್ಸ್ಗೆ ನಾನು ಚಾರ್ಜ್ ಮಾಡ್ತಾ ಇರೋದು ಕೇವಲ 2,000 ರೂಪಾಯಿ. 4 ತಿಂಗಳು ಕೋರ್ಸ್ಗೆ 2,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದಿಷ್ಟು ಏನಕ್ಕೆ ಕುಪ್ಪೆ ಎದಳುತ್ತೆ ಅನ್ನೋ ಡೀಟೇಲ್ ಆಗಿತ್ತು. ಸೊ ಈ ಟಾಪಿಕ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪಿದ್ರೆ ಕಮೆಂಟ್ ಹಾಕಿ. ಓಕೆನಾ? ಸೊ ಈಗ ಹೊಸ ಸ್ಯಾರಿನ ತಗೊಂಡ್ ಬಂದಿದ್ದೀನಿ, ತುಂಬಾನೇ ಚೆನ್ನಾಗಿದೆ. ಸೊ ಲೇಟೆಸ್ಟ್ ಡಿಸೈನ್. ಓಕೆನಾ? ನೋಡಿ ಈ ರೀತಿ ಬರುತ್ತೆ ನೋಡಿ. ಸ್ಯಾರಿ ತುಂಬಾನೇ ಚೆನ್ನಾಗಿದೆ,
ತುಂಬಾನೇ ಲೇಟೆಸ್ಟ್ ಆಗಿದೆ. ಸೊ ಓಪನ್ ಮಾಡಿ ತೋರಿಸ್ತೀನಿ ಒಂದು. ಸೊ ಡಬಲ್ ಕಲರ್ ಬರುತ್ತೆ. ಇದು ಈ ಸ್ಯಾರಿನಲ್ಲಿ ಬಂದಿರೋದು. ಇಲ್ಲಿ ಪರ್ಪಲ್ ಕಲರ್ ಬಂದಿದೆ. ಸೊ ವಿತ್ ಬಾರ್ಡರ್, ಸ್ಮೂತ್ ಸ್ಯಾರಿ. ನೆರಿಗೆ ನೀವು ಹೇಗೆ ಹಾಕಿದ್ರು ಅಷ್ಟು ಚೆನ್ನಾಗಿ ಬರುತ್ತೆ. ಸ್ಮೂತ್ ಸ್ಯಾರಿ, ಲೇಟೆಸ್ಟ್ ಡಿಸೈನ್ ಇದು. ಹೇಗಿದೆ ಸ್ಯಾರಿ ಅಂತ ಒಂದು ಓಪನ್ ಮಾಡಿ ನೋಡೋಣ. ನೋಡಿ, ಇದೆಲ್ಲ ಫುಲ್ಲು ನಿಮ್ಗೆ ಸೆರಗಾಗಿರುತ್ತೆ. ಇದು ಫುಲ್ಲು ನಿಮ್ಗೆ ಸೆರಗ್ ಬಂದಿರುತ್ತೆ. ಸೊ ಬ್ಲೌಸ್ ಬಂದು ನೋಡಿ ಈ ತರ ಇರುತ್ತೆ. ಈ ರೀತಿ ಇರುತ್ತೆ ಬ್ಲೌಸ್ ಇದು. ಸೊ ಈ ಸ್ಯಾರಿ ಪ್ರೈಸ್ ಬಂತು 1550. ಪ್ರೀಮಿಯಂ ಕ್ವಾಲಿಟಿನಲ್ಲಿದೆ. ತುಂಬಾನೇ ರಿಚ್ ಆಗಿರೋ ಕ್ವಾಲಿಟಿ ಇದೆ, ಸ್ಮೂತ್ ಆಗಿದೆ, ತುಂಬಾನೇ ಲುಕ್ ಆಗಿದೆ. ಸೊ ಆನ್ಲೈನ್ ಅಲ್ಲಿ ಹೇಗಿರುತ್ತೋ ಹೇಗೋ ಆ ಡೌಟ್ಸ್ ಎಲ್ಲ ಬೇಡ. ಒಂದು ಒಳ್ಳೆ ಸ್ಯಾರಿನೇ ಕೊಡೋದು ನಾನು. ಸೊ ಈ ಸ್ಯಾರಿ ಬೆಲೆ ಬಂದು 1550 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 50 ರೂಪಾಯಿ ಆಗಿರುತ್ತೆ. 2 ಸ್ಯಾರಿ ತಗೊಂಡ್ರೆ ಶಿಪ್ಪಿಂಗ್ ಫ್ರೀ ಇರುತ್ತೆ. ಓಕೆನಾ. ಸೊ ಇದರಲ್ಲಿ ಸಾಕಷ್ಟು ಕಲರ್ಸ್ ಇದೆ. ಕಲರ್ಸ್ ಯಾವ್ದಾವ್ದು ನೋಡೋಣ. ಸೊ ಫಸ್ಟ್ ಅಂತೂ ಇದೇ ಕಲರ್ ಅಲ್ಲಿ ಇದೆ. ಸಾಕಷ್ಟು ಪೀಸ್ ಇದೆ ಬಟ್ ಒಂದೊಂದು ಕಲರ್ ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇರೋದು. ಸೊ ಇದು ಒಂದು ಕಲರ್ ಆಯ್ತು. ಸೊ ನೆಕ್ಸ್ಟ್ ಗ್ರೀನ್ಗೆ ಆಫ್ ವೈಟ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ನೋಡಿ, ಈ ತರ ಬಂದಿದೆ. ಬ್ಲಾಕ್ ಕಲರ್, ಸುಮಾರು ಜನಕ್ಕೆ ಬ್ಲಾಕ್ ಫೇವ್ರೆಟ್ ಇರುತ್ತೆ. ಸೊ ಗ್ರೀನ್ಗೆ ಈ ತರ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಎಲ್ಲದಕ್ಕೂ ಸೇಮ್ ಬ್ಲೌಸ್ ಇರುತ್ತೆ, ಎಲ್ಲಾನು ಸೇಮ್ ಕ್ವಾಲಿಟಿ ಇರುತ್ತೆ. ತುಂಬಾ ಪ್ರೀಮಿಯಂ ಕ್ವಾಲಿಟಿ, ತುಂಬಾನೇ ಸಾಫ್ಟ್ ಇದೆ, ತುಂಬಾನೇ ಚೆನ್ನಾಗಿದೆ. ಗ್ರೀನ್ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಪಿಂಕ್ಗೆ ಮತ್ತೆ ಪರ್ಪಲ್ ಕಲರ್ ಅಲ್ಲಿ ನಿಮ್ಗೆ ಕಾಂಬಿನೇಷನ್ ಬಂದಿದೆ. ಒಳ್ಳೆ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸ್ಮೂತ್ ಸ್ಯಾರಿ, ನೀವು ಹೇಗೆ ಫ್ರಿಲ್ ಮಾಡಿ ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಅದಾದ್ಮೇಲೆ ನೋಡಿ, ಆರೆಂಜ್ಗೆ ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಜನ ಕೇಳ್ತಾರೆ. ಸೊ ಆ ಕಾಂಬಿನೇಷನ್ ಅಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಪಿಂಕ್ಗೆ ಗ್ರೀನ್ ಕಲರ್ ಅಲ್ಲಿ ನೋಡಿ, ಇಲ್ಲಿ ಪಿಂಕ್ಗೆ ಆರೆಂಜ್ ಕಲರ್ ಅಲ್ಲಿ ಕಾಂಬಿನೇಷನ್ ಬಂದಿದೆ. ಇಲ್ಲಿ ಪಿಂಕ್ಗೆ ಗ್ರೀನ್ ಕಲರ್ ಅಲ್ಲಿ ಕಾಂಬಿನೇಷನ್ ಬಂದಿದೆ. ಸೊ ನೆಕ್ಸ್ಟ್ ರಾಮ ಗ್ರೀನ್ಗೆ ಪಿಂಕ್ ಕಲರ್ ಅಲ್ಲಿ ಕಾಂಬಿನೇಷನ್ ಬಂದಿದೆ. ಪಿಂಕ್ ಕಲರ್ ವಿತ್ ಬಾರ್ಡರ್, ಸಖತ್ ಲುಕ್ ಆಗಿ ಬರುತ್ತೆ. ಒಂದು ಒಳ್ಳೆ ಸ್ಯಾರಿ. ಹಬ್ಬಕ್ಕೆಲ್ಲ, ವರಮಹಾಲಕ್ಷ್ಮಿ ಹಬ್ಬ ಅಥವಾ ಯಾವುದೇ ಹಬ್ಬ ಆಗ್ಲಿ, ಗಿಫ್ಟ್ ಕೊಡಕ್ಕಾಗ್ಲಿ ತುಂಬಾನೇ ಚೆನ್ನಾಗಿದೆ. ಸೊ ಇದು ನಾನು ಕೊಡ್ತಾ ಇರೋದು ಹೋಲ್ಸೇಲ್ ಪ್ರೈಸ್. ಹೊರಗಡೆ ಹೋದ್ರೆ ಇದಕ್ಕೆ ನಿಮ್ಗೆ ಪ್ರೈಸ್ ಜಾಸ್ತಿ ಇದೆ. ಬಟ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ಸ್ಯಾರಿ ಬೆಲೆ 1550 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ 70 ರೂಪಾಯಿ ಆಗಿರುತ್ತೆ. 2 ಸ್ಯಾರಿ ಬುಕ್ ಮಾಡಿದ್ರೆ ಶಿಪ್ಪಿಂಗ್ ಫ್ರೀ ಇರುತ್ತೆ. ಓಕೆನಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.